ಆಡಿದ ಮಾತಲ್ಲ. ನಿನ್ನ ಪ್ರಾರಂಭವಾಯಿತು ನಿನ್ನ ಸೂರತನದ ಭೂತಕ್ಕೆ ಸಿಕ್ಕು ಬೆಂಡು ಬೆಂದಾದ ಬಾಲೆ ಆ ಕುರಿಗಾರ ದಯಾನಂದನ ಮಗಳು ವಿಶ್ವದ ವಿಶ್ವ ಸೌಂದರ್ಯದ ಕೂಡ ನಾಚಬೇಕು. ನಿನ್ನ ಊಟ ನೋಡಿ ಒಂದು ಸಾರಿ ನಿನ್ನನ್ನು ನೋಡಿದರೆ ಸಾಕು ಕಡೆ ಅಲ್ಲಾಡಿಸುವ ಮುದುಕರು ಸುಮತಿಗೆ ಸೀತಾರಾಣಿ ನಿಲ್ಲ. ನನ್ನನ್ನು ನಿಲ್ಲಿಸಿದ್ರಲ್ಲ, ತಾವು ಯಾರು? ಅದಿನಂತರ ಅರಿಯದ ತುಂಬಿ ತುಳಿಕಾಡುತ್ತಿರುವ ನಿನ್ನಂಥ ಎಲ್ಲ ನಾರಿಯರಿಗೆ ಗೊತ್ತು ಇವನು ಜಗನ್ನಾಥ ಶ್ರೀಮಂತನ ಎಂಬುವುದು. ಓಹೋ, ಈ ಊರು ಜಮೀನ್ದಾರ ಜಗನ್ನಾಥ್ ಅಂದ್ರೆ ನೀವೇನಾ? ಬರೇ ಜಗನ್ನಾಥ ಅಲ್ಲ ಎಣ್ಣೆ, 25 ವಳ್ಳಿಗಳಿಗೆ ಅಧಿಪತಿಯಾದ ಜಮೀನ್ದಾರ್ ಜಗನ್ನಾಥ. ಅಯ್ಯಯ್ಯೋ, ಅಷ್ಟೊಂದು ಕೋಪ ಯಾಕೆ ಮಾಡ್ಕೊಳ್ತಾ ಇದ್ರು? ಅಲ್ಲ, ಹೋಗುಗಳ ನನ್ನನ್ನ ತಡೆದು ನಿಲ್ಲಿಸಿದ್ರಲ್ಲ, ನಿಲ್ಲಿಸಿದ ಕಾರಣವೇನು? ಹಸಿರಿನ ಶೋಭವನ್ನು ತುಂಬಿಕೊಂಡು ನಿಂತಿರುವ ಕಾಡ ಬೆಟ್ಟದಲ್ಲೇ ಒಂದು ನವತರಣದ ಹುಡುಗ ಒಂದು ನವತರಣದ ಹುಡುಗಿಯನ್ನು ನಿಲ್ಲಿಸಬೇಕಾದರೆ ಒಂದು ಕಾರಣ ಇರಬೇಕಲ್ಲ ಸೀತಾ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ನಿನಗೆ ಗೊತ್ತಾಗದಿದ್ದರೆ ಈ ಭೂಮಿಯ ಮೇಲೆ ಎನ್ನುವಾಗಿ ಹುಟ್ಟಿತ್ತು ನೀನು. ಅರ್ಥವೆಂದು ನಾನು ನಿನಗೆ ಹೇಳಬಲ್ಲೆ. ನೋಡಿ, ನಿಮ್ಮಿಂದ ಅರ್ಥ ಅನರ್ಥ ಮಾತುಗಳನ್ನು ತಿಳಿಸಿಕೊಳ್ಳುವಷ್ಟು ಅವಿವೇಕಿ ನಾನಲ್ಲ. ಅದರಿಂದ ನನಗೇನು ಆಗ್ಬೇಕು ಆಗಿಲ್ಲ. ಒಳ್ಳೆ ಮಾತಿನಿಂದ ನೀವು ನನಗೆ ದಾರಿ ಬಿಟ್ಟರೆ ಒಳ್ಳೆಯದು. ಈ ಜಮೀನ್ದಾರನ ಕಾಮದ ಬಲೆಯಿಂದ
ಎಚ್ಚರ! ಸೀತಾ! ಎಚ್ಚರ ಎನ್ನುವ 3 ವರ್ಷಾವಧಿ ಜಮೀನ್ದಾರನ ಕಾಲುವಡಿಯಲ್ಲಿ ಬಿದ್ದು ಒದ್ದಾಡುತ್ತಿರುವಾಗ ನಿನ್ನಂತ ಬಡ ಭಾಷೆಯಲ್ಲಿಗೆ ಎದರುವ ಗಂಡು ನಾನಲ್ಲ. ಸೀತಾ! ಈ ಜಮೀನ್ದಾರನಿಗೆ ಬೇಕಾಗಿರುವುದು ನಿನ್ನ ತಾಂಬಾಚಾರದ ಮಾತುಗಳಲ್ಲ. ಈ ಜಮೀನ್ದಾರನಿಗೆ ಬೇಕಾಗಿರುವುದು ಮೈಸುಗ ಮನೆ ಬಂದು ನನ್ನ ಬಳಾಗಿ ಸರಗಾಸಿ ಮುಖ ನೀಡು ಬಾರಲೇ. ಅಯ್ಯೋ ದೇವ್ರೆ, ಎಂತ ಕಟಕರ ಕೈಯಲ್ಲಿ ಕುರಿ ಸಿಕ್ಕಂತ ಆಯ್ತು ನನ್ನ ಪಾಡು. ನಾನು ಈ ರೀತಿ ಬಿಡಿಸ್ಕೊಂಡು ಹೋಗೋದಕ್ಕೆ ನನಗೆ ದೊಡ್ಡ ಕಷ್ಟ ಆಗ್ತಾ ಇದೆ. ಅಲ್ಲ, ಏನಾದ್ರೂ ನೋಡಿ ಮಾಡಿ ನಾನು ನಿನ್ನ ಪಾರಾಗ್ಲೇಬೇಕು. ಸೀತಾ, ವಿಚಾರ ಮಾಡುತ್ತ ನಿಂತು ನೀನು ಎಂಥ ಕಾಲ ಕಳೆಯುವ ಇದು ಸಮಯವಲ್ಲ. ನನ್ನ ಅಯ್ಯೋ ಜಮೀನ್ದಾರ್ರೆ, ಅಷ್ಟೊಂದು ಯಾಕೆ ಕೋಪ ಮಾಡ್ತಾ ಇದ್ರಾ? ನಾನು ನಿಮ್ಮನ್ನ ಮೊದಲಿಂದಲೂ ಪ್ರೀತಿ ಮಾಡ್ತಾ ಇದ್ದೆ. ಆದ್ರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೆಯೋ ಇಲ್ವೋ ಅಂತ ಸುಮ್ಮನೆ ಅಷ್ಟೇ ಟೆಸ್ಟ್ ಮಾಡಿದೆ. ಸೀತಾ, ರಾಮದ ಹಸವಿನ ದಾಹವನ್ನು ತೀರಿಸಿಕೊಳ್ಳಲು ಬಂದ ಈ ಜಮೀನ್ದಾರನಿಗೆ ಸಮಾಧಾನ ಮಾತು ಹೇಳಿ ಮೋಡಿ ಮಾಡಿ ಓಡಿ ಹೋಗಬೇಡ. ಈ ಜಮೀನ್ದಾರನ ಮನ ಗೀತೆಯಾದರೆ ಆಡಿಬಹುದು. ನೋಡಿ ಜಮೀನ್ದಾರ್ರೆ, ನಾವು ಪ್ರೀತಿಯಲ್ಲಿ ಬಿದ್ದು ಕಾಮನಾಟ ಆಡುವುದನ್ನು ನನ್ನ ಕಣ್ಣ ರಾಯಣ್ಣನ ಕಣ್ಣಿಗೆ ಏನಾದ್ರೂ ಬಿದ್ರೆ ನಮ್ಮಿಬ್ಬರನ್ನ ಕಳೆದು ಹೆಡೆಗೆ ತುಂಬಿ ಉಗ್ಗಿ ಮಾಡಿ ಉಣ್ತಾನೆ ನನ್ನ ಅಣ್ಣ. ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡೆ ಅಷ್ಟೇ. ಭಯ ಪಡಬೇಡ ಸೀತಾ, ಭಯ ಪಡಬೇಡ. ನಿಮ್ಮಣ್ಣನಿಗೆ ಎದರಿ ನಾನು ನಿನ್ನನ್ನು ವರಿಸಿಕೊಂಡು ಬಿಡುವ ಚಂಡಗಂಡು ನಾನಲ್ಲ. ನನ್ನ ಬಲವಿನ ರಾಣಿಯಾಗಿ ಅಷ್ಟೊಂದು ಅವಸರ ಯಾಕೆ ಮಾಡ್ತಾ ಇದ್ದೀರಾ? ನಾನೇ ನಿಮ್ಮೊಳಾದ್ಮೇಲೆ ಇನ್ನೇನಿದೆ ರಾಜ? ಸರಿ. ನೋಡು ಸೀತಾ, ನಾಳೆ ಎನ್ನುವ ಮಾತು ನಮ್ಮಿಬ್ಬರ ಮಧ್ಯೆಯಲ್ಲಿ ಈಗಲೇ ಬೇಡ. ಈಗಲೇ ನಾವು ಇಬ್ಬರು ಒಂದಾಗಿ ಛೇದಿಯವನದಲ್ಲಿ ಹೋಗಿ ನಾವಿಬ್ಬರ ಮಿಲನದ ಸುಖವನ್ನು ಹಂಚಿಕೊಳ್ಳೋಣ. ಸೀತಾ, ಬಾ. ಹೊತ್ತು ನೆತ್ತಿಗೇರ್ತಾ ಇದೆ. ನಮ್ಮ ತಂದೆಗೆ ಬುತ್ತಿ ಕೊಟ್ಟು ಬರ್ಬೇಕು. ನಾನೇನಾದ್ರೂ ಬುತ್ತಿ ಕೊಟ್ಟು ಬರ್ದಿದ್ರೆ ನಮ್ಮ ತಂದೆಯವ್ರು ಇದೇ ದಾರಿಯನ್ನು ಬರ್ತಾರೆ. ನಾವಿಬ್ರು ಅವ್ರ ಕಣ್ಣಿಗೆ ಸಿಕ್ಬಿಟ್ರೆ ಕೆಲಸನೇ ಕೆಟ್ಟ ಹೋಗುತ್ತೆ. ನೋಡಿ, ವಿಚಾರ ಮಾಡ್ಕೊಳ್ಳಿ. ಬೇಕಾದ್ರೆ ನಾಳೆ ವಿಚಾರ ಮಾಡುತ್ತ ಸಮಯವ ಇದವಲ್ಲ ಸೀತಾ. ಇವತ್ತೇನು ನನ್ನ ನೀವು ಬಿಡೋ ಹಾಗೆ ಕಾಣಲ್ಲ. ಪರವಾಗಿಲ್ಲ,